ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ನಾವು ಸಾಲುಮರದ ತಿಮ್ಮಕ್ಕನವರು ಪರಿಸರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನೋಡೋಣ. ಸಾಲುಮರದ ತಿಮ್ಮಕ್ಕನವರೇನಿದಾರಲ್ಲ, ಈ ಸಾಲುಮರದ ತಿಮ್ಮಕ್ಕನವರು ಪರಿಸರಕ್ಕೆ ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು 2015 ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು 2024 ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ನೋಡಿದರೆ ಸಾಲುಮರದ ತಿಮ್ಮಕ್ಕನವರ ಮೇಲೆ ನೇರವಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಸಾಲುಮರದ ತಿಮ್ಮಕ್ಕನವರು ಯಾವ ಜಿಲ್ಲೆಯವರಂತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ರೀತಿ ಏನಪ್ಪ ಅಂದ್ರೆ ನೇರವಾಗಿ ಇವರ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಆದರೆ 2025 ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದಾದರೆ 2025 ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡುವುದಾದರೆ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಪರಿಸರಕ್ಕೆ ಕೊಟ್ಟಿರುವ ಕೊಡುಗೆಗಳನ್ನು ವಿವರಿಸಿ ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಗಳು 5 ಅಂಕಕ್ಕಾದರೂ ಕೇಳಬಹುದು. ಒಂದು ವೇಳೆ 5 ಅಂಕಕ್ಕೆ ಕೇಳಿಲ್ಲಪ್ಪ ಅಂದ್ರೆ 1 ಅಂಕಕ್ಕಾದರೂ ಕೇಳಬಹುದು. ಅದಕ್ಕಾಗಿ ಈ ವಿಷಯದ ಮೇಲೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ತೋರಿಸುವಂಥ ಪ್ರಯತ್ನ ಮಾಡಿಕೊಳ್ಳಿ. ಸಾಲುಮರದ ತಿಮ್ಮಕ್ಕನವರು ಪರಿಸರಕ್ಕೆ ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟಿದ್ದಾರಲ್ಲ, ಆ ಕೊಡುಗೆಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಚಿತ್ರದಲ್ಲಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂದ್ರೆ ಇವರೇ ನೋಡಿ ಸ್ನೇಹಿತರೆ, ಸಾಲುಮರದ ತಿಮ್ಮಕ್ಕನವರು. ಹಿಂದೆ ಇರ್ತಕ್ಕಂಥ ಮರಗಳೇನಿದಾವಲ್ಲ, ಇವೇ ಮರಗಳೇನಪ್ಪ ಅಂದ್ರೆ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿರ್ತಕ್ಕಂಥ ಮರಗಳಾಗಿವೆ. ಈ ಚಿತ್ರದಲ್ಲಿರ್ತಕ್ಕಂಥ ಮಹಿಳೆ ಯಾರು? ಸಾಲುಮರದ ತಿಮ್ಮಕ್ಕನವರು. ಈ ಸಾಲುಮರದ ತಿಮ್ಮಕ್ಕನವರು ಪರಿಸರಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಒಂದು ವೇಳೆ ಎಕ್ಸಾಮ್ನಲ್ಲಿ ಕೇಳಿದ್ರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 1 ಅಂಕಕ್ಕಾದ್ರೂ ಕೇಳ್ಬೋದು. ಒಂದು ವೇಳೆ ಕೇಳಿದ್ರೆ ಎಷ್ಟು ಅಂಕಕ್ಕೆ ಕೇಳ್ಬೋದಪ್ಪ ಅಂದ್ರೆ 5 ಅಂಕಕ್ಕೆ ಕೇಳಬಹುದು. ಅಕ್ಕ ಮಹಾದೇವಿಯವರು ಏನಿದಾರಲ್ಲ, ಪ್ರಕೃತಿಯ ಕಣಕಣದಲ್ಲಿ ಚೆನ್ನಮಲ್ಲಿಕಾರ್ಜುನ ಅವರನ್ನು ಕಂಡಂತೆ ಸಾಲುಮರದ ತಿಮ್ಮಕ್ಕನವರು ಸಹಿತ ಮರಗಳಲ್ಲಿ ಮಕ್ಕಳನ್ನು ಕಂಡವರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮರಗಳಲ್ಲಿ ದೇವರನ್ನು ಕಂಡವರು. ಅಕ್ಕ ಮಹಾದೇವಿಯವರು ಪ್ರಕೃತಿಯ ಕಣಕಣದಲ್ಲಿ ಚೆನ್ನಮಲ್ಲಿಕಾರ್ಜುನ ಅವರನ್ನು ಕಂಡಂಥ ಮಹಿಳೆ. ಚೆನ್ನಮಲ್ಲಿಕಾರ್ಜುನವೇ ನನ್ನ ಸರ್ವಸ್ವ ಅಂತ ಹೇಳಿದಂಥ ಮಹಿಳೆ ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿಯವರು. ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮ ಸಾಲುಮರದ ತಿಮ್ಮಕ್ಕನವರು ಸಹಿತ ಮರಗಳಲ್ಲಿ ಮಕ್ಕಳನ್ನು ಕಂಡಂಥ ಮಹಿಳೆ ಮತ್ತು ದೇವರನ್ನು ಕಂಡಂಥ ಮಹಿಳೆ. ಸುಮಾರು ಅಂದರೆ ಮದುವೆಯಾದ ನಂತರ ಸುಮಾರು 20 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? ಮದುವೆಯಾದ ನಂತರ ಸುಮಾರು 20 ವರ್ಷಗಳ ಕಾಲ ಸಾಲುಮರದ ತಿಮ್ಮಕ್ಕನವರಿಗೆ ಫಲಸಂತಾನ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಬಿಕ್ಕಲು ಚಿಕ್ಕಯ್ಯ ಮತ್ತು ಸಾಲುಮರದ ತಿಮ್ಮಕ್ಕನವರು ಕುದೂರು ಮತ್ತು ಹುಲಿಕಲ್ಲು ಗ್ರಾಮದ ನಡುವೆ ಮರಗಳನ್ನು ನೆಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಮರಗಳಲ್ಲಿ ಮಕ್ಕಳನ್ನೇ ಕಾಣುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ತಮ್ಮ ಮಕ್ಕಳಿಗೆ ಯಾವ ರೀತಿ ಪಾಲನೆ ಮಾಡ್ತಾರಲ್ಲ, ಯಾವ ರೀತಿ ಪೋಷಣೆಗಳನ್ನು ಮಾಡ್ತಾರಲ್ಲ, ಯಾವ ರೀತಿ ರಕ್ಷಣೆಗಳನ್ನು ಮಾಡ್ತಾರಲ್ಲ, ಅದೇ ರೀತಿ ಆ ಮರಗಳನ್ನು ಲಾಲನೆ ಪಾಲನೆ ಮಾಡುವುದರ ಜೊತೆಗೆ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಯಾರು ಮಾಡ್ತಿದ್ರಪ್ಪ ಅಂದರೆ ನಮ್ಮ ಸಾಲುಮರದ ತಿಮ್ಮಕ್ಕನವರು ಮತ್ತು ಬಿಕ್ಕಲು ಚಿಕ್ಕಯ್ಯನವರು. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಲುಮರದ ತಿಮ್ಮಕ್ಕನವರಿಗೆ ಯಾವುದೇ ರೀತಿಯ ಅಕ್ಷರದ ಪರಿಜ್ಞಾನ ಇರಲಿಲ್ಲ. ಯಾವುದೇ ರೀತಿಯ ಅಕ್ಷರದ ಪರಿಜ್ಞಾನ ಇಲ್ಲದೇ ಇದ್ದರೂ ಸಹಿತ ಇಂದಿನ ದಿನಮಾನಗಳಲ್ಲಿ ಸಾಲುಮರದ ತಿಮ್ಮಕ್ಕನವರು ಶಾಶ್ವತ ಜೀವಿಯಾಗಿ ಉಳಿದಿದ್ದಾರೆ. ಶಾಶ್ವತ ಜೀವಿಯಾಗಿ ಪರಿಸರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವುದರ ಮೂಲಕ
ಪರಿಸರವನ್ನು ರಕ್ಷಣೆ ಮಾಡುವುದರ ಮೂಲಕ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಂಥ ಮಹಿಳೆ ಯಾರಪ್ಪ ಅಂದ್ರೆ ಇದೇ ಸಾಲು ಮರದ ತಿಮ್ಮಕ್ಕನವರು. ಅದಕ್ಕಾಗಿ ಈ ಹಸಿರು ವನದೇವತೆಯ ಪಾದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಹಸಿರು ವನದೇವತೆ ಏನಂದ್ರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರ ಪಾದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಯಾಕಪ್ಪ ಅಂದರೆ ಅಕ್ಷರದ ಪರಿಜ್ಞಾನ ಇಲ್ಲದೇ ಇದ್ದರೂ ಸಹಿತ ಸಾಲು ಮರದ ತಿಮ್ಮಕ್ಕನವರು ಮರಗಳನ್ನು ನೆಡುವುದರ ಮೂಲಕ ಅವುಗಳನ್ನು ಪೋಷಣೆ ಮಾಡುವಂಥ ಪ್ರಯತ್ನ ಮಾಡಿದರು. ಅಷ್ಟೇ ಅಲ್ಲದೆ ಅವುಗಳನ್ನು ಬೆಳೆಸುವುದರ ಮೂಲಕ ಇಡೀ ರಾಷ್ಟ್ರಾದ್ಯಂತ ಹೆಸರನ್ನು ಪಡೆದಿರತಕ್ಕಂಥ ಮಹಿಳೆ ಯಾರಪ್ಪ ಅಂದರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಈ ಸಾಲು ಮರದ ತಿಮ್ಮಕ್ಕನವರ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಈ ಸಾಲು ಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತಂದೆ ಚಿಕ್ಕ ರಂಗಯ್ಯ, ತಾಯಿ ವಿಜಯಮ್ಮ ಉದರದಲ್ಲಿ ಜನಿಸಿದರು. ಸಾಲು ಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತಂದೆ ಚಿಕ್ಕ ರಂಗಯ್ಯ, ತಾಯಿ ವಿಜಯಮ್ಮ ಉದರದಲ್ಲಿ ಜನಿಸಿದರು. ಈ ಸಾಲು ಮರದ ತಿಮ್ಮಕ್ಕನವರಿಗೆ ತೀವ್ರವಾದಂಥ ಬಡತನ ಇರುವುದರಿಂದ ಶಾಲೆಗೆ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸಾಲು ಮರದ ತಿಮ್ಮಕ್ಕನವರಿಗೆ ಏನಪ್ಪ ಅಂದ್ರೆ ತೀವ್ರವಾದಂಥ ಬಡತನ ಇರುವುದರಿಂದ ಯಾವುದೇ ರೀತಿ ಶಾಲೆಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. ಶಾಲೆಯಿಂದ ದೂರ ಉಳಿಯುವಂಥ ಪ್ರಯತ್ನಗಳನ್ನು ಆದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ತಮ್ಮ ಬಡತನವನ್ನು ನೀಗಿಸಲುಗೋಸ್ಕರ, ತನ್ನ ಹಸಿವನ್ನು ನೀಗಿಸಲುಗೋಸ್ಕರ ಚಿಕ್ಕ ವಯಸ್ಸಿನಲ್ಲಿಯೇ ಕಲ್ಲು ಗಣಿಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಆರಂಭಿಸಿದರು. ಸಾಲು ಮರದ ತಿಮ್ಮಕ್ಕನವರಿಗಿದ್ದಂಥ ತೀವ್ರವಾದಂಥ ಬಡತನ ಏನೈತಲ್ಲ, ಕಿತ್ತು ತಿನ್ನುವಷ್ಟು ಬಡತನ ಏನೈತಲ್ಲ, ಆ ಬಡತನವನ್ನು ನೀಗಿಸಲುಗೋಸ್ಕರ, ಆ ಹಸಿವನ್ನು ನೀಗಿಸಲುಗೋಸ್ಕರ ಸಾಲು ಮರದ ತಿಮ್ಮಕ್ಕನವರು ಶಾಲೆಯಿಂದ ದೂರ ಉಳಿಯುವುದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಗಣಿಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಆರಂಭಿಸಿದಂಥ ಮಹಿಳೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಸಾಲು ಮರದ ತಿಮ್ಮಕ್ಕನವರು 1928ರಲ್ಲಿ ಎಂಥ 28ರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮದ ಬಿಕ್ಕಲು ಚಿಕ್ಕಯ್ಯನವರಿಗೆ ಮದುವೆಯಾಗುತ್ತಾರೆ. 1928ರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮದ ಬಿಕ್ಕಲು ಚಿಕ್ಕಯ್ಯನವರೇನದರಲ್ಲ, ಈ ಬಿಕ್ಕಲು ಚಿಕ್ಕಯ್ಯನವರಿಗೆ ಮದುವೆಯಾಗುತ್ತಾರೆ. ಇಲ್ಲಿ ಈ ಚಿತ್ರದಲ್ಲಿ ಅಂದ್ರೆ ಈ ಫೋಟೋ ಏನೈತಲ್ಲ, ಇವ್ರು ಯಾರಪ್ಪ ಅಂದರೆ ಇವರೇ ನೋಡಿ, ಬಿಕ್ಕಲು ಚಿಕ್ಕಯ್ಯನವರು. ಸಾಲು ಮರದ ತಿಮ್ಮಕ್ಕನವರ ಗಂಡ ಯಾರಪ್ಪ ಅಂದರೆ ಬಿಕ್ಕಲು ಚಿಕ್ಕಯ್ಯ. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇವರೇ ನೋಡಿ, ಬಿಕ್ಕಲು ಚಿಕ್ಕಯ್ಯನವರು. ಇವರಿಗೆ 1928ರಲ್ಲಿ ಸಾಲು ಮರದ ತಿಮ್ಮಕ್ಕನವರೇನಪ್ಪ ಅಂದ್ರೆ ಮದುವೆಯಾಗುತ್ತಾರೆ. ಎಕ್ಸಾಮ್ನಲ್ಲಿ ಕೇಳಬಹುದು, ಸಾಲು ಮರದ ತಿಮ್ಮಕ್ಕನವರು ಯಾವ ಜಿಲ್ಲೆಯವರಂತ ಪ್ರಶ್ನೆ ಮಾಡಿದರೆ ರಾಮನಗರ ಜಿಲ್ಲೆಯವರಂತ ಹೇಳಬೇಕು. ಯಾವ ಜಿಲ್ಲೆಯವರಂತ ಹೇಳಬೇಕು? ರಾಮನಗರ ಜಿಲ್ಲೆ. ಯಾವ ಜಿಲ್ಲೆ? ರಾಮನಗರ ಜಿಲ್ಲೆ. ಯಾರಪ್ಪ ಅಂದರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಪರಿಸರ ಪ್ರೇಮಿಗಳಾದ, ನೋಡ್ರಿ ವಿಚಾರ ಮಾಡ್ರಿ, ಪರಿಸರ ಪ್ರೇಮಿಗಳಾದ ಈ ಬಿಕ್ಕಲು ಚಿಕ್ಕಯ್ಯ ಮತ್ತು ಸಾಲು ಮರದ ತಿಮ್ಮಕ್ಕನವರು ಪರಿಸರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೈತಲ್ಲ, ಅಂದರೆ ಇವರ ಕೊಡುಗೆ ಏನಪ್ಪ ಅಂದ್ರೆ ಅನ್ಯೂನ್ಯವಾಗಿರ್ತಕ್ಕಂಥ ಕೊಡುಗೆಯಾಗಿದೆ. ಇನ್ನು ಮರಗಳನ್ನು ಸಲುಹಿದ ವಿಧಾನವನ್ನು ನಾವು ನೋಡುವುದಾದರೆ, ಸಾಲು ಮರದ ತಿಮ್ಮಕ್ಕನವರು ಮದುವೆಯಾಗಿದ್ದ ಯಾವಾಗ? 1928ರಲ್ಲಿ. 1928ರಲ್ಲಿ ಅಂದ್ರೆ ಈ 1928ರಿಂದ ಹಿಡಿದು 1948ರವರೆಗೆ ಸಾಲು ಮರದ ತಿಮ್ಮಕ್ಕನವರಿಗೆ ಯಾವುದೇ ರೀತಿಯ ಫಲಸಂತಾನ ದೊರಕಿರಲಿಲ್ಲ. ಯಾವುದೇ ರೀತಿಯ ಫಲಸಂತಾನ ದೊರಕದೇ ಇದ್ದಂಥ ಸಂದರ್ಭದಲ್ಲಿ 1948ರಲ್ಲಿ ಬಿಕ್ಕಲು ಚಿಕ್ಕಯ್ಯನ ನೆರವಿನಿಂದ ಹುಲಿಕಲ್ಲು ಮತ್ತು ಕುದೂರು ಗ್ರಾಮಗಳ ನಡುವೆ ಸುಮಾರು 384 ಆಲದ ಮರಗಳನ್ನು ನೆಟ್ಟು ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿದ್ದರು. ಯಾರಪ್ಪ ಅಂದರೆ ಇದೇ ನಮ್ಮ ಸಾಲು ಮರದ ತಿಮ್ಮಕ್ಕನವರು. 1928ರಲ್ಲಿ ಮದುವೆಯಾದರು. 1948ರವರೆಗೆ ಸುಮಾರು 20 ವರ್ಷಗಳ ಕಾಲ
ಸಾಲು ಮರದ ತಿಮ್ಮಕ್ಕನವರಿಗೆ ಯಾವುದೇ ರೀತಿಯ ಫಲಸಂತಾನ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಬಿಕ್ಕಲು ಚಿಕ್ಕಯ್ಯ ಮತ್ತು ನಮ್ಮ ಸಾಲು ಮರದ ತಿಮ್ಮಕ್ಕನವರು ಹುಲಿಕಲ್ಲು ಮತ್ತು ಕುದೂರು ಗ್ರಾಮಗಳ ನಡುವೆ ಸುಮಾರು 384 ಮರಗಳನ್ನು ನೆಟ್ಟು ತಮ್ಮ ಮಕ್ಕಳಿಗೆ ಯಾವ ರೀತಿ ಪೋಷಣೆ ಮಾಡ್ತಾರಲ್ಲ, ತಮ್ಮ ಮಕ್ಕಳಿಗೆ ಯಾವ ರೀತಿ ಲಾಲನೆ ಪಾಲನೆ ಮಾಡ್ತಾರಲ್ಲ, ಆ ರೀತಿ ಅವುಗಳನ್ನು ಪೋಷಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಸುಮಾರು 4 ಕಿಲೋಮೀಟರ್ವರೆಗೆ, ಎಷ್ಟು ಕಿಲೋಮೀಟರ್ ಅಪ್ಪ ಅಂದರೆ ಸುಮಾರು 4 ಕಿಲೋಮೀಟರ್ವರೆಗೆ ಮಡಿಕೆಯಲ್ಲಿ ನೀರು ಹೊತ್ತು ತಂದು ಆ ಮರಗಳಿಗೆ ಹಾಕುತ್ತಿದ್ದರು. ಯಾರಪ್ಪ ಅಂದರೆ ಇದೇ ನಮ್ಮ ಸಾಲು ಮರದ ತಿಮ್ಮಕ್ಕನವರು ಮತ್ತು ಬಿಕ್ಕಲು ಚಿಕ್ಕಯ್ಯನವರು. ಅದಕ್ಕಾಗಿ ಈ ಸಾಲು ಮರದ ತಿಮ್ಮಕ್ಕನವರು ಮರಗಳಲ್ಲಿಯೇ ಮಕ್ಕಳನ್ನು ಕಂಡುಬಿಟ್ರವರು. ಮರಗಳಲ್ಲಿಯೇ ಮಕ್ಕಳನ್ನು ಕಾಣುವುದರ ಜೊತೆಗೆ ಮರಗಳಲ್ಲಿಯೇ ದೇವರನ್ನು ಕಂಡವರು ಯಾರಪ್ಪ ಅಂದ್ರೆ ಇದೇ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಸುಮಾರು 4 ಕಿಲೋಮೀಟರ್ವರೆಗೆ ಮಡಿಕೆಯಲ್ಲಿ ನಡಿಗೆಯ ಮೂಲಕ ಏನಪ್ಪ ಅಂದ್ರೆ ನೀರು ಹೊತ್ತು ತಂದು ಆ ಮರಗಳಿಗೆ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಪ್ರಸ್ತುತ ಸುಮಾರು ಎಷ್ಟು ಸಾವಿರ ಮರಗಳಾಗಿ ಮಾರ್ಪಟ್ಟಿವೆಪ್ಪ ಅಂದರೆ 8,000 ಮರಗಳಾಗಿವೆ. ಈ 8,000 ಮರಗಳಲ್ಲಿ 248 ಮರಗಳೇನಿದಾವಲ್ಲ, ಈ 248 ಮರಗಳು ಕರ್ನಾಟಕ ಸರ್ಕಾರ ತನ್ನ ಸುಪರ್ದಿಯಲ್ಲಿ ಪಡೆದುಕೊಂಡಿದೆ. ನೆಟ್ಟಿದ್ದ ಮರಗಳೆಷ್ಟು? 384. ಪ್ರಸ್ತುತ ಎಷ್ಟು ಮರಗಳಾಗಿವೆ? 8,000 ಮರಗಳಾಗಿವೆ. ಈ 8,000 ಮರಗಳಲ್ಲಿ 248 ಮರಗಳೇನಿದಾವಲ್ಲ, ಈ 248 ಮರಗಳು ಕರ್ನಾಟಕ ಸರ್ಕಾರ ತನ್ನ ಸುಪರ್ದಿಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಎಷ್ಟು ಮರಗಳು? 248 ಮರಗಳೇನಿದಾವಲ್ಲ, ಈ 248 ಮರಗಳು ಕರ್ನಾಟಕ ಸರ್ಕಾರ ತನ್ನ ಅಧೀನದಲ್ಲಿ ವಶಪಡಿಸಿಕೊಂಡಿವೆ. ಸಾಲು ಮರದ ತಿಮ್ಮಕ್ಕನವರಿಗೆ ದೊರೆತಿರುವ ಪ್ರಶಸ್ತಿಗಳನ್ನು ನಾವು ನೋಡುವುದಾದರೆ 1997ರಲ್ಲಿ ಎಂಥ 97? 1997ರಲ್ಲಿ ಭಾರತ ಸರ್ಕಾರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಪ್ರಶಸ್ತಿಯನ್ನು ನೀಡಿದರು. 1997ರಲ್ಲಿ ನಮ್ಮ ಭಾರತ ಸರ್ಕಾರ ಏನೈತಲ್ಲ, ಈ ಭಾರತ ಸರ್ಕಾರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿದರು. ಈ 1997ರ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದವರೇ ಆಗಿರ್ತಕ್ಕಂಥ ಮಣ್ಣಿನ ಮಗ ಎಂದೇ ಖ್ಯಾತಿಯಾಗಿರುವ HD ದೇವೇಗೌಡರು. ಯಾವ ದೇವೇಗೌಡರು? HD ದೇವೇಗೌಡರು ಏನಿದಾರಲ್ಲ, ಈ HD ದೇವೇಗೌಡರು 1997ರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದರು. ರಾಷ್ಟ್ರದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅಂದ್ರೆ ನಮ್ಮ ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಭಾರತ ಮತ್ತು ಪರಿಸರ ಭಾರತ ಸರ್ಕಾರ ಏನೈತಲ್ಲ, ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ಈ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 2010ರಲ್ಲಿ ಕರ್ನಾಟಕದ ಹಂಪಿಯಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯದಿಂದಲೂ ಸಹಿತ ನಾಡೋಜ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರತಿ ವರ್ಷ ಹಂಪಿಯಲ್ಲಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯ ಏನೈತಲ್ಲ, ಈ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ಕೊಡ್ತೈತಿ. 2010ರಲ್ಲಿ ಸಹಿತ ನಮ್ಮ ಈ ಹಂಪಿ ವಿಶ್ವವಿದ್ಯಾಲಯ ಅಂದರೆ ಹಂಪಿಯಲ್ಲಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯ ಏನೈತಲ್ಲ, ಈ ಕನ್ನಡ ವಿಶ್ವವಿದ್ಯಾಲಯದಿಂದಲೂ ಸಹಿತ ನಾಡೋಜ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂದ್ರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಸಾಲು ಮರದ ತಿಮ್ಮಕ್ಕನವರಿಗೆ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹಿತ ನೀಡಲಾಗಿದೆ. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಪ್ರಶಸ್ತಿಯನ್ನು ನೀಡಿದರು. ಇನ್ನು 2010ರಲ್ಲಿ ನಾಡೋಜ ಪ್ರಶಸ್ತಿಯನ್ನು ನೀಡಲಾಯಿತು. ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಸಾಲು ಮರದ ತಿಮ್ಮಕ್ಕನವರಿಗೆ ನೀಡಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹಿತ ಸಾಲು ಮರದ ತಿಮ್ಮಕ್ಕನವರಿಗೆ ನೀಡಲಾಯಿತು. ಈ ಚಿತ್ರದಲ್ಲಿ ನೋಡ್ಬೋದು ನಾವು,
ಈ ಚಿತ್ರದಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕನವರು ಅಂದಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರಿಂದ ಏನಪ್ಪ ಅಂದರೆ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿರುವ ದೃಶ್ಯ. ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕನವರು ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರು ಅಂದ್ರೆ ರಾಮನಾಥ್ ಕೋವಿಂದ್ರವರಿಗೇನಪ್ಪ ಅಂದ್ರೆ ಅವರ ತಲೆಯ ಮೇಲೆ ಕೈಯನ್ನು ಇಟ್ಟು ಅವರಿಗೆ ಆಶೀರ್ವದಿಸಿದಂಥ ಮಹಿಳೆ ಯಾರಪ್ಪ ಅಂದ್ರೆ ಇದೇ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಅವರು ಕೊಟ್ಟಿರ್ತಕ್ಕಂಥ ಪರಿಸರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ಏನಪ್ಪ ಅಂದ್ರೆ 2019ರಲ್ಲಿ ನಮ್ಮ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡರು. ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಈ ಪದ್ಮಶ್ರೀ ಪ್ರಶಸ್ತಿ ಏನೈತಲ್ಲ, ಈ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂದರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಯಾವುದೇ ರೀತಿಯ ಅಕ್ಷರದ ಪರಿಜ್ಞಾನ ಇಲ್ಲದಿದ್ದರೂ ಸಹಿತ ಸಾಲು ಮರದ ತಿಮ್ಮಕ್ಕನವರೇನಪ್ಪ ಅಂದ್ರೆ ಇಂತಹ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನಿತರ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನಿತರ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಕೀರ್ತಿ ಯಾರಿಗೆ ಸಲ್ತೈತಪ್ಪ ಅಂದರೆ ಸಾಲು ಮರದ ತಿಮ್ಮಕ್ಕನವರಿಗೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳಿಕೊಳ್ಳುವುದೇನಪ್ಪ ಅಂದ್ರೆ ಈ ಸಾಲು ಮರದ ತಿಮ್ಮಕ್ಕನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು. ಯಾವ ರತ್ನ? ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು. ಯಾರ್ಯಾರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತೇವೆ ನಾವು. ನಮ್ಮ ಸಾಲು ಮರದ ತಿಮ್ಮಕ್ಕನವರಿಗೆ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು. ಯಾಕಪ್ಪ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೈತಲ್ಲ ಅದು ಏನಪ್ಪ ಅಂದ್ರೆ ಮರೆಯಲಾರದಂಥ ಕೊಡುಗೆ. ಯುವ ಪೀಳಿಗೆಗೆ ಒಂದು ರೀತಿ ಏನಪ್ಪ ಅಂದ್ರೆ ಪ್ರೋತ್ಸಾಹ ನೀಡುವಂಥ ಕೊಡುಗೆ ಯಾರಪ್ಪ ಅಂದ್ರೆ ಇದೇ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಅದಕ್ಕಾಗಿ ಸ್ನೇಹಿತರೆ, ನಮ್ಮ ಸಾಲು ಮರದ ತಿಮ್ಮಕ್ಕನವರ ಮೇಲೆ ಇನ್ನಿತರ ಹಲವಾರು ಪ್ರಶ್ನೆಗಳನ್ನು ಕೇಳಬಹುದು. ಸಾಲು ಮರದ ತಿಮ್ಮಕ್ಕನವರು ಕೊಟ್ಟಿದ್ದ ಕೊಡುಗೆಯಿಂದ ಸಲುವಾಗಿ ಪ್ರತಿ ವರ್ಷ ಜೂನ್ 5 ಏನೈತಲ್ಲ, ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಎಂದು ಆಚರಣೆ ಮಾಡಲಾಗುವುದು. ವಿಶ್ವ ಪರಿಸರ ದಿನಾಚರಣೆ ಎಂದು ಆಚರಣೆ ಮಾಡಲಾಗುವುದು. ಯಾವ ದಿನದಂದಪ್ಪ ಅಂದರೆ ಜೂನ್ 5ರಂದು. ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಮೇ 1 ಕಾರ್ಮಿಕರ ದಿನಾಚರಣೆ. ಜನವರಿ 25ರಂದು ಮತದಾರರ ದಿನಾಚರಣೆ. ನವೆಂಬರ್ 19ರಂದು ರಾಷ್ಟ್ರೀಯ ಸಮಗ್ರತಾ ದಿನ. ಈ ರೀತಿ ಏನಪ್ಪ ಅಂದ್ರೆ ದಿನಗಳ ಮೇಲೆ ಸಹಿತ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ಸ್ವಲ್ಪ ಈ ದಿನಗಳ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡುವಂಥ ಪ್ರಯತ್ನ ಮಾಡಿ. ಆದಷ್ಟು ನಮ್ಮ ಸಾಲು ಮರದ ತಿಮ್ಮಕ್ಕನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ. ಮತ್ತು ನಮ್ಮ ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡೋಣ. ಇನ್ನಿತರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರಿಗೆ ಪ್ರಶಸ್ತಿಗಳನ್ನು ಲಭಿಸಲಾಗಿದೆ. ಈ ಎಲ್ಲ ಪ್ರಶಸ್ತಿಗಳನ್ನು ಯಾತಕ್ಕಾಗಿ ಕೊಡಲಾಗಿದೆ ಇವರಿಗಪ್ಪ ಅಂದ್ರೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೈತಲ್ಲ ಆ ಕೊಡುಗೆಯ ಸಲುವಾಗಿ ಏನಪ್ಪ ಅಂದ್ರೆ ಸಾಲು ಮರದ ತಿಮ್ಮಕ್ಕನವರಿಗೆ ಪ್ರಶಸ್ತಿಗಳನ್ನು ಲಭಿಸಲಾಗಿದೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.